ಗಲಭೆ ಪ್ರಕರಣದ ಕೇಸ್ ವಾಪಸ್ ಪಡೆದಿರುವ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಭಾರೀ ಹಿನ್ನಡೆಯಾಗಿದೆ. 43 ಕ್ರಿಮಿನಲ್ ಕೇಸ್ ಹಿಂಪಡೆಯುವ ರಾಜ್ಯ ಸರ್ಕಾರದ ಕ್ರಮ ಈಗ ಕೋರ್ಟ್ನಲ್ಲಿ ಹಿನ್ನಡೆಯನ್ನು ಅನುಭವಿಸಿದೆ. ಸರ್ಕಾರದ 2024ರ ಆದೇಶ ಏನಿತ್ತು ಅದನ್ನ ಹೈಕೋರ್ಟ್ ರದ್ದುಗೊಳಿಸಿದೆ. 43 ಕ್ರಿಮಿನಲ್ ಕೇಸ್ ಹಿಂಪಡೆಯುವ ನಿರ್ಧಾರವನ್ನ ಮಾಡಿತ್ತು ಸರ್ಕಾರ. ಹುಬ್ಬಳ್ಳಿ ಪ್ರಕರಣ 12 ಅದರ ಸಹಿತವಾಗಿ 43 ಕ್ರಿಮಿನಲ್ ಕೇಸ್ಗಳಿದ್ವು. ಅದಷ್ಟನ್ನು ಕೂಡ ತಡೆ ಕೊಡಲಾಗಿದೆ. ಸಿಜೆ ಎನ್ವಿ ಅಂಜಾರಿಯಾ ನ್ಯಾಯಮೂರ್ತಿ ಕೆವಿ ಅರವಿಂದ್ ಅವರಿದ್ದ ಪೀಠ ಈ ಆದೇಶವನ್ನು ಮಾಡಿದೆ. ಸರ್ಕಾರದ ಕ್ರಮ ಪ್ರಶ್ನಿಸಿ ಗಿರೀಶ್ ಭಾರದ್ವಾಜ್ ಅವರು ಪಿಐಎಲ್ನ ಸಲ್ಲಿಕೆ ಮಾಡಿದರು. ಸಂಘಟನಾ ಹೋರಾಟಗಾರರು ರಾಜಕಾರಣಿಗಳ ವಿರುದ್ಧ ಇದ್ದಂತಹ ಪ್ರಕರಣ ಇದಾಗಿತ್ತು. ಅಕ್ಟೋಬರ್ 10ರಂದು ಪ್ರಕರಣವನ್ನು ರದ್ದುಗೊಳಿಸಿ ರಾಜ್ಯ ಸರ್ಕಾರ ಆದೇಶ ಮಾಡಿತ್ತು. ಅದಾದ ನಂತರದಲ್ಲಿ ಇದು ಕೋರ್ಟ್ಗೆ ಹೋಗಿತ್ತು. ಕೋರ್ಟ್ ಈಗ ತಡೆಯನ್ನ ಕೊಟ್ಟಿದೆ. ಈ ಮೂಲಕವಾಗಿ ರಾಜ್ಯ ಸರ್ಕಾರಕ್ಕೆ ಹಿನ್ನಡೆ ಆಗಿದೆ. ಸುಮಾರು 43 ಜನರಿಗೆ ವಿಡ್ರಾಲ್ ಪರ್ಮಿಷನನ್ನು ಕೊಟ್ಟಿದ್ವಿ. ಆದರೆ PIL ಹೋಗಿ ಅಪ್ಹೆಲ್ಡ್ ಮಾಡಿದ್ದಾರೆ. ಆ ಸಮಾಚಾರ ಈಗ ತಾನೇ ಸಿಕ್ಕಿದೆ ನನಗೆ. ಆ ಜಜ್ಮೆಂಟ್ ಪೂರ್ಣ ನಮ್ಮ ಕೈಗೆ ಬಂದಮೇಲೆ ಅದ್ರ ಬಗ್ಗೆ ಏನು ಮಾಡಬೇಕು ಅನ್ನೋದನ್ನು ವಿಚಾರ ಮಾಡ್ತೀವಿ. ಪ್ರಶ್ನೆ ಬಂದಿಲ್ಲ. ಇನ್ನೂ ಆ ವರದಿ ಬಂದಮೇಲೆ, ಆ ತೀರ್ಪು ನಮ್ಮ ಕೈ ಸೇರಿದ ಮೇಲೆ ನಾವು ಚರ್ಚೆ ಮಾಡ್ತೀವಿ. ಸುಮಾರು 43 ಜನರಿಗೆ ವಿಡ್ರಾಲ್ ಪರ್ಮಿಷನನ್ನು ಕೊಟ್ಟಿದ್ವಿ. ಆದರೆ PIL ಹೋಗಿ ಅಪ್ಹೆಲ್ಡ್ ಮಾಡಿದ್ದಾರೆ. ಆ ಸಮಾಚಾರ ಈಗ ತಾನೇ ಸಿಕ್ಕಿದೆ ನನಗೆ. ಆ ಜಜ್ಮೆಂಟ್ ಪೂರ್ಣ ನಮ್ಮ ಕೈಗೆ ಬಂದಮೇಲೆ ಅದ್ರ ಬಗ್ಗೆ ಏನು ಮಾಡಬೇಕು ಅನ್ನೋದನ್ನು ವಿಚಾರ ಮಾಡ್ತೀವಿ. ಪ್ರಶ್ನೆ ಬಂದಿಲ್ಲ. ಇನ್ನೂ ಆ ವರದಿ ಬಂದಮೇಲೆ, ಆ ತೀರ್ಪು ನಮ್ಮ ಕೈ ಸೇರಿದ ಮೇಲೆ ನಾವು ಚರ್ಚೆ ಮಾಡ್ತೀವಿ. ಹಳೆ ಹುಬ್ಬಳ್ಳಿ ಗಲಭೆಕೋರರ ಕೇಸನ್ನು ವಾಪಸಾತಿಯನ್ನು ಮಾಡಲು ರಾಜ್ಯ ಸರ್ಕಾರ ಮುಂದಾಗಿತ್ತು. 43 ಕೇಸ್ಗಳನ್ನು ವಾಪಸ್ ಮಾಡುವಂಥ ನಿಟ್ಟಿನಲ್ಲಿ ಮುಂದಾಗಿತ್ತು. ಇದಕ್ಕೆ ಗಿರೀಶ್ ಭಾರದ್ವಾಜ್ ಅವರು ಅಪೀಲನ್ನು ಹೋಗಿ ಇದು ಕೇಸನ್ನು ವಾಪಸ್ ಪಡಿಬಾರ್ದು ಅಂತ ಅಪೀಲ್ ಹೋಗಿದ್ರು. ನ್ಯಾಯಾಲಯ ಈ ಒಂದು ತೀರ್ಪನ್ನು ಎತ್ತಿ ಹಿಡಿದಿರುವಂಥದ್ದು. ಈ ಗಿರೀಶ್ ಭಾರದ್ವಾಜ್ ಅವರ ಒಂದು ರೀತಿಯ ಆ ಒಂದು ನಡೆಗೆ ಈಗ ಕೋರ್ಟ್ ಮುನ್ನಡೆ ನೀಡಿ ಸಿಕ್ಕಿರುವಂಥದ್ದು. ಈಗ ರಾಜ್ಯ ಸರ್ಕಾರಕ್ಕೆ ಹಿನ್ನಡೆ ಆಗಿದೆ. ಯಾವುದೇ ರೀತಿಯಾಗಿ ಕೇಸ್ ವಾಪಸಾತಿ ಪಡಿಬಾರ್ದು ಅಂತ ಆದೇಶ ನೀಡಿರುವಂಥದ್ದು. ಸೊ ಬಗ್ಗೆ ಮಾತನಾಡಲು ಹುಬ್ಬಳ್ಳಿಯ ವಕೀಲರ ಮುಖಂಡರು ನಮ್ಮ ಜೊತೆ ಇದ್ದಾರೆ. ಸಂಜು ಬಡಸ್ಕರ್ ಅವರು ಈ ಹಳೆ ಹುಬ್ಬಳ್ಳಿ ಕೇಸಲ್ಲಿ ಎಲ್ಲ ಒಂದು ರೂವಾರಿಗಳು ಯಾವುದೇ ರೀತಿಯ ಕಾನೂನು ನೆರವು ಇದ್ದರೆ ಇವರು ಮುಖ್ಯವಾಗಿ ಸಲಹೆ ನೀಡಿರುವಂಥದ್ದು. ಅವರು ನಮ್ಮ ಜೊತೆ ಇದ್ದಾರೆ. ಸರ್, ಕೇಸ್ ವಾಪಸಾತಿ ಸರ್ಕಾರಕ್ಕೆ ಒಂದು ರೀತಿಯ ಮುಖಭಂಗ ಅಂತ ಏನು ಸಿದ್ದರಾಮಯ್ಯ ಮುಸ್ಲಿಮರ ತುಷ್ಟೀಕರಣ, ಸಿದ್ದರಾಮಯ್ಯ ಸರ್ಕಾರ ಮತ್ತು ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಏನು ರಾಜ್ಯದಲ್ಲಿ ಬಂದಿದೆಯೋ ಅವತ್ತಿನಿಂದ ಕಳೆದ 2 ವರ್ಷಗಳಿಂದ ಮುಸ್ಲಿಂ ತುಷ್ಟೀಕರಣವನ್ನು ಮಾಡ್ಕೊಳ್ತಾ ಬಂದಿದೆ. ಮೇಲ್ನೋಟಕ್ಕನ್ನು ಕಂಡು ಬಂದಿದೆ ಇದೊಂದು ಗಲಭೆ ಕೇಸು. ಇಲ್ಲಿರುವಂಥ ಗುಂಡಾಗಳು, ರೌಡಿ ಶೀಟರ್ಸು ಹೋಗಿ ಪೊಲೀಸ್ ಠಾಣೆಗೆ ಮುತ್ತಿಗೆ ಹಾಕ್ತಾರೆ. ಇಂಥ ಪ್ರಕರಣನ ವಾಪಸ್ ತೆಗೆದುಕೊಳ್ಳಬಾರ್ದು ಅನ್ನೋಂಥ ನಿರ್ಧಾರವನ್ನು ರಾಜ್ಯ ಸರ್ಕಾರ ತೆಗೆದುಕೊಳ್ಳಬೇಕಾಗಿತ್ತು. ಆದರೆ ದುರದೃಷ್ಟವಶಾತ್ ಸರ್ಕಾರ ಈ ಪ್ರಕರಣವನ್ನು ವಾಪಸ್ ತೆಗೆದುಕೊಂಡಿತ್ತು. ಅದಕ್ಕೆಲ್ಲ ಪೂರಕ ದಾಖಲೆಗಳನ್ನ ನಾವು ಹೈಕೋರ್ಟ್ನಲ್ಲಿ ಸಲ್ಲಿಸಿದ್ವಿ. ಗಿರೀಶ್ ಭಾರದ್ವಾಜ್ ಅನ್ನುವಂಥ ವಕೀಲರು ಈ ಪ್ರಕರಣವನ್ನು ಮೇಲ್ಮನವಿಯನ್ನು ಸಲ್ಲಿಸಿ ಹೈಕೋರ್ಟ್ನಲ್ಲಿ ಪ್ರಬಲವಾಗಿ ವಾದವನ್ನು ಮಂಡಿಸಿದರು. ನಮಗೆ ವಿಶ್ವಾಸ ಇತ್ತು ಇಂಥ ಗಂಭೀರ ಪ್ರಕರಣಗಳನ್ನ ಹೈಕೋರ್ಟು ಭಾಳ ಸೀರಿಯಸ್ ತಗೊಳುತ್ತೆ ಅಂತ ಹೇಳಿ ನಮಗೆ ಮೇಲ್ನೋಟಕ್ಕನ್ನು ಕಂಡು ಬಂದಿತ್ತು. ಹೀಗಾಗಿ ನಮಗೆ ಮೊದಲೇ ವಿಶ್ವಾಸ ಇತ್ತು ನಾವು ಪ್ರಕರಣದಲ್ಲಿ ಗೆಲುವು ಆಗತ್ತೆ.